ಮಧ್ಯಾಹ್ನ 1:17ಕ್ಕೆ ಟೇಕ್ ಆಫ್ ಆಗಿದೆ ವಿಮಾನ. 1:50ಕ್ಕೆ ಎಮರ್ಜೆನ್ಸಿಯನ್ನ ಪೈಲಟ್ ಘೋಷಿಸಿದ್ದಾರೆ ಅನ್ನೋ ಮಾಹಿತಿ. ಎಟಿಸಿಗೆ ಮಾಹಿತಿಯನ್ನ ಕೊಡುವಷ್ಟರಲ್ಲಿ ವಿಮಾನ ಪತನಗೊಂಡಿದೆ. ಎಂಜಿನ್ನಲ್ಲಿ ತಾಂತ್ರಿಕ ದೋಷದಿಂದಲೇ ವಿಮಾನ ಪತನವಾಗಿದೆ ಅನ್ನೋ ಅಪ್ಡೇಟ್ ಲಭ್ಯವಾಗ್ತಿದೆ. 1:17ಕ್ಕೆ ಅಹಮದಾಬಾದ್ ಏರ್ಪೋರ್ಟ್ನಿಂದ ವಿಮಾನ ಟೇಕ್ ಆಫ್ ಆಗಿದೆ. 1:50ಕ್ಕೆ ಎಮರ್ಜೆನ್ಸಿಯನ್ನ ಪೈಲಟ್ ಘೋಷಿಸಿದ್ದಾರೆ. ಎಟಿಸಿಗೆ ಮಾಹಿತಿ ತಲುಪುವುದರ ಒಳಗಾಗಿ ಈ ದುರಂತ ಸಂಭವಿಸಿ ಹೋಗಿದೆ. ವಿಮಾನ ಪತನವಾಗಿದೆ. ಟೆಕ್ನಿಕಲ್ ರೀಸನ್ ಅಂತ ಹೇಳಲಾಗ್ತಿತ್ತು. ಅದರ ಬಗ್ಗೆ ಪೈಲಟ್ ಎಟಿಸಿಗೆ ಮಾಹಿತಿ ಕೊಟ್ಟಿದ್ರು ಅನ್ನೋದು ಕೂಡ ಈಗ ಗೊತ್ತಾಗ್ತಾ ಇದೆ. ಆ ವಿಚಾರ ಅವರಿಗೆ ತಲುಪಿ ಅದನ್ನ ಮುಂದೇನು ಅನ್ನೋದ್ರ ಬಗ್ಗೆ ಆ ಇನ್ಫಾರ್ಮೇಶನ್ ಪಡ್ಕೊಳ್ಳೋದ್ರ ಒಳಗಾಗಿ ವಿಮಾನ ಪತನವಾಗಿದೆ. 1:17ಕ್ಕೆ ಟೇಕ್ ಆಫ್ ಆಗಿ 1:50ಕ್ಕೆ ಈ ಬಗ್ಗೆ ಪೈಲಟ್ ಗಮನಕ್ಕೆ ತಂದಿದ್ದಾರೆ. ಎಟಿಸಿ ಗಮನಕ್ಕೆ ಅಹಮದಾಬಾದ್ನಿಂದ ಲಂಡನ್ ಕಡೆಗೆ ವಿಮಾನ ಹೊರಟಿತ್ತು. ಕೇವಲ 2 ಕಿಲೋಮೀಟರ್ ಸಾಗಿತ್ತು. ಅದರ ಅಷ್ಟೊತ್ತರೆಗಾಗೆ ಎಂಜಿನ್ನಲ್ಲಿ ತಾಂತ್ರಿಕ ದೋಷ ಕಾಣಿಸಿದೆ. ಇದನ್ನ ಪೈಲಟ್ ಗಮನಿಸಿಕೊಂಡು ಎಟಿಸಿ ಗಮನಕ್ಕೆ ತಂದಿದ್ದಾರೆ. ಅವರ ಗಮನಕ್ಕೆ ಬರುವುದರ ಒಳಗಾಗಿಯೇ ದುರಂತ ಸಂಭವಿಸಿಬಿಟ್ಟಿದೆ. ವಿಮಾನ ಎಂಜಿನ್ ದೋಷ ಕಾಣಿಸಿಕೊಂಡ ನಂತರದಲ್ಲಿ ಅದು ಮರಕ್ಕೆ ಬಡಿದಿದೆ. ಅದಾದ ನಂತರಕ್ಕೆ ನೆಲಕ್ಕಪ್ಪಳಿಸಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ರಿ ಆ ವಿಮಾನ ನಿಲ್ದಾಣದ ಮುಂದೆ ಸಾಗಿ ಅದು ವಸತಿ ಪ್ರದೇಶದಲ್ಲಿ ಹೇಗೆ ಪತನಗೊಂಡಿದೆ ಅಂತ ಈಗಾಗಲೇ ಅದನ್ನು ಬೆಂಕಿ ನಂದಿಸುವಂತಹ ಕೆಲಸವನ್ನು ಅಗ್ನಿಶಾಮಕ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ. ಬೆಂಕಿಯನ್ನು ನಂದಿಸೋ ಮೂಲಕವಾಗಿ ಆ ವಿಮಾನದಲ್ಲಿದ್ದವರನ್ನೆಲ್ಲ ಹೊರತೆಗೆಯುವಂತಹ ಕೆಲಸವನ್ನು ಕೂಡ ರಕ್ಷಣಾ ಸಿಬ್ಬಂದಿಗಳು ಮಾಡ್ತಾ ಇರೋ ದೃಶ್ಯವನ್ನು ನೀವು ನೋಡ್ತಾ ಇದ್ರಿ. ಅಹಮದಾಬಾದ್ನಲ್ಲಿ ಆಗಿರುವಂತಹ ದುರಂತ ಮೇಘಾನಿ ಪ್ರದೇಶದಲ್ಲಿ ವಸತಿ ಪ್ರದೇಶದಲ್ಲಿ ಆಗಿರೋದು. ಅಲ್ಲಿ ಬಿದ್ದ ಕೂಡಲೇ ರೆಸ್ಕ್ಯೂ ಟೀಮ್ ಇಮಿಡಿಯೇಟ್ ಆಗಿ ಸ್ಥಳಕ್ಕೆ ದೌಡಾಯಿಸಿದೆ. ಬೆಂಕಿ ಆವರಿಸಿದಂತಹ ವಿಮಾನವನ್ನ ನಂದಿಸುವಂತಹ ಕಾರ್ಯವನ್ನ ಮಾಡಲಾಗಿದೆ. ಆ ನಂತರ ಆ ವಿಮಾನದಲ್ಲಿದ್ದವರನ್ನ ಸೇಫ್ ಮಾಡ್ತಾ ಇದ್ದಾರೆ. ಅಹಮದಾಬಾದ್ನಿಂದ ಹೊರಟಿದ್ದಂತಹ ಏರ್ ಇಂಡಿಯಾ A171 ವಿಮಾನ ಪತನವಾಗಿರೋ ದೃಶ್ಯ. ಸುಟ್ಟು ಕರಕಲಾಗಿದೆ ವಿಮಾನ. ಅದು ತಾಂತ್ರಿಕ ದೋಷದಿಂದಾಗಿ ಆಗಸ್ತಿಂದ ನೆಲಕ್ಕೆ ಅಪ್ಪಳಿಸಿದೆ. ಅದಾದ ಕೆಲವೇ ನಿಮಿಷಗಳ ಒಳಗಾಗಿ ಸುತ್ತಮುತ್ತ ಪ್ರದೇಶದಲ್ಲಿ ದಟ್ಟ ಹೊಗೆ ಆವರಿಸಿರೋದು ಕೂಡ ನೋಡ್ತಾ ಇದ್ರಿ. ಮತ್ತು ವಿಮಾನ ಸುಟ್ಟು ಹೇಗೆ ಕರಕಲಾಗಿದೆ ಅಂತ ನೋಡ್ತಾ ಇದ್ರಿ. ಈ ದೃಶ್ಯವನ್ನ ನಾವು ಗಮನಿಸ್ತಾ ಇದ್ರೆ ಆಗಿರುವಂತಹ ಡ್ಯಾಮೇಜ್ನ ಪ್ರಮಾಣವನ್ನ ನಾವು ನೋಡ್ತಾ ಇದ್ರೆ 242 ಮಂದಿ ಪ್ರಯಾಣಿಕರ ಪೈಕಿ ಎಷ್ಟು ಮಂದಿ ಉಳಿಬಹುದು ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಲಕಿಲಿ ಎಲ್ಲರೂ ಸೇಫ್ ಆಗಲಿ ಅನ್ನೋದೇ ನಮ್ಮ ಪ್ರಾರ್ಥನೆ. ಆದರೆ ದೃಶ್ಯ ನೋಡಿ, ಅಲ್ಲಿ ಹೇಗೆ ವಿಮಾನ ನೆಲಕ್ಕೆ ಬಡ್ದ ಕೂಡಲೇ ಬೆಂಕಿ ಆವರಿಸ್ಕೊಳ್ತು ಅಂತ ಧಗಧಗನೆ ಒತ್ತಿ ಉರಿಲಿಕ್ಕೆ ಆರಂಭ ಆಯಿತು. ಆದ್ರೆ ಅದು ವಸತಿ ಪ್ರದೇಶದಲ್ಲೇ ಬಿದ್ದಿರೋದ್ರಿಂದ ಅದರ ಪಕ್ಕದಲ್ಲೇ ಮನೆಗಳಿದೆ. ಆ ಮನೆಗೂ ಕೂಡ ಹಾನಿಯಾಗಿದೆಯಾ? ಅದರಲ್ಲಿದ್ದವ್ರು ಯಾರಾದರೂ ಸಮಸ್ಯೆಗೊಳಗಾಗಿದ್ದಾರಾ? ಕೇವಲ ವಿಮಾನದಲ್ಲಿದ್ದವರು ಮಾತ್ರ ಅಲ್ಲ, ವಸತಿ ಪ್ರದೇಶ ಆಗಿದ್ರಿಂದ ಅಲ್ಲಿ ಏನಾಗಿದೆ ಅನ್ನೋದರ ಬಗ್ಗೆ ಕೂಡ ಗೊತ್ತಾಗಬೇಕಾಗಿದೆ. ದಟ್ಟ ಹೊಗೆ ಆವರಿಸ್ಕೊಳ್ತು, ಬೆಂಕಿ ಆವರಿಸ್ಕೊಳ್ತು. ಜನ ಸೌಂಡ್ ಕೇಳಿ ಅಲ್ಲೆಲ್ಲರೂ ಕೂಡ ಧಾವಿಸಿ ನೋಡ್ತಾ ಇದ್ರು ಏನಾಗಿದೆ ಅಂತ. ಅಷ್ಟೊತ್ತಿಗಾಗಲೇ ದೊಡ್ಡ ಪ್ರಮಾಣದಲ್ಲಿ ಬೆಂಕಿ ಆವರಿಸಿತ್ತು. ಇಮಿಡಿಯೇಟ್ ಆಗಿ ರೆಸ್ಕ್ಯೂ ಟೀಮ್ ಕೂಡ ಸ್ಥಳಕ್ಕೆ ಆಗಮಿಸಿ ಬೆಂಕಿ ನಂದಿಸುವಂತಹ ಕಾರ್ಯವನ್ನ ತ್ವರಿತಗತಿಯಲ್ಲಿ ಮಾಡಿದ್ದಾರೆ. ಅಹಮದಾಬಾದ್ನಲ್ಲಿ ತಾಂತ್ರಿಕ ದೋಷದಿಂದ ವಿಮಾನ ಅಪಘಾತಕ್ಕೀಡಾಗಿದೆ. ಮಧ್ಯಾಹ್ನ 1:50 ಸಂದರ್ಭದಲ್ಲಿ ನಡೆದಿರ್ತಕ್ಕಂಥ ದುರ್ಘಟನೆ. ಈ ವಿಮಾನದಲ್ಲಿ ಸುಮಾರು 242 ಜನ ಪ್ರಯಾಣಿಕರು ಪ್ಲಸ್ ಸಿಬ್ಬಂದಿ ಇದ್ರು ಅಂತಕ್ಕಂಥದ್ದು ಗೊತ್ತಾಗ್ತಾ ಇದೆ. ಭಾರೀ ಸಾವು ನೋವಿನ ಸಂಭವ ದಟ್ಟವಾಗ್ತಾ ಇದೆ. ಯಾಕೆಂದರೆ ದೃಶ್ಯಗಳನ್ನ ನೋಡಿದ್ರೆ ಬಹಳ ಭೀಕರವಾಗಿದೆ. ನೋಡಿ, ಆ ವಿಮಾನ ಯಾವ ಪರಿಪ್ರಮಾಣದಲ್ಲಿ ಹೊತ್ತಿ ಉರಿದಿದೆ ಅಂತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೀರಾ. ಅಲ್ಲಿ ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ. ಈಗ ನಿಮಗೆ ಎಕ್ಸ್ಕ್ಲೂಸಿವ್ ಆಗಿ ನೋಡ್ತಾ ಇರೋ ದೃಶ್ಯ, ಒಂದು ಕಡೆ ವಿಮಾನ ಬರ್ತಾ ಇದೆ. ಆ ವಿಮಾನ ಟೇಕ್ ಆಫ್ ಆಗುವ ಸಂದರ್ಭದಲ್ಲೇ ಏಕಾಏಕಿ ಕ್ರ್ಯಾಶ್ ಆಗಿದೆ. ಏಕಾಏಕಿ ಕ್ರ್ಯಾಶ್ ಆಗಿರುವ ದೃಶ್ಯವನ್ನು ಗಮನಿಸ್ತಾ ಇದ್ದೀರಾ. ಹೆಂಗಾಯಿತು ಈ ಅಪಘಾತ? ಯಾವ ರೀತಿ ಆಯಿತು? ಏನು ತಾಂತ್ರಿಕ ದೋಷವಾಗಿತ್ತು? ಯಾಕೆ ಏರ್ ಕಂಟ್ರೋಲ್ ATC ಅವರಿಗೆ ಕಮ್ಯುನಿಕೇಟ್ ಮಾಡಲಿಲ್ಲ? ಇದೆಲ್ಲ ಪ್ರಶ್ನೆಗಳು ಆಮೇಲೆ ಬರುತ್ತೆ. ಬಟ್ ಸದ್ಯಕ್ಕಂತೂ ಅಹಮದಾಬಾದ್ನ ಮೇಘಾನಿ ವಸತಿ ಪ್ರದೇಶದ ಮೇಲೆ ಈ ವಿಮಾನ ಪತನವಾಗಿದೆ. ಟೇಕ್ ಆಫ್ ಆದ ಕೆಲವು ನಿಮಿಷಗಳಲ್ಲಿ ಆಗಿರ್ತಕ್ಕಂಥ ದುರ್ಘಟನೆ. ಅಹಮದಾಬಾದ್ನಿಂದ ಲಂಡನ್ಗೆ ತೆರಳುತ್ತಾ ಇತ್ತು ವಿಮಾನ. AI171 ಬೋಯಿಂಗ್ ಏರ್ ಇಂಡಿಯಾ ವಿಮಾನ ಪತನವಾಗಿರ್ತಕ್ಕಂಥದ್ದು. ಇತ್ತೀಚಿನ ವರ್ಷಗಳಲ್ಲಿ ಭಾರತದಲ್ಲಿ ಇಂಥ ದುರ್ಘಟನೆಗಳು ಸಂಭವಿಸಿರಲಿಲ್ಲ. ಬಟ್ ಇವಾಗ ಅಹಮದಾಬಾದ್ನಲ್ಲಿ ನಡೆದಿರ್ತಕ್ಕಂಥ ಘೋರ ದುರಂತ ಇದು. ಅಹಮದಾಬಾದ್ನ ಮೇಘಾನಿ ವಸತಿ ಪ್ರದೇಶದಲ್ಲಿ ಪತನವಾಗಿರೋ ದೃಶ್ಯವನ್ನು ಗಮನಿಸ್ತಾ ಇದ್ದೀರಾ. ಟೇಕ್ ಆಫ್ ಆಗುತ್ತಾ ಇದ್ದಂತೆ ವಿಮಾನ ಪತನವಾಗಿದೆ. ಆ ದೃಶ್ಯವನ್ನು ನೋಡ್ತಾ ಇದ್ದೀರಾ ನೀವು. ಹೇಗಾಯಿತು ಏನಾಯಿತು ಅಂತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೀರಾ.
ವಿಮಾನ ನಿಲ್ದಾಣದಿಂದ ಕೇವಲ 2 ಕಿಲೋಮೀಟರ್ ದೂರದಲ್ಲಿ ಪತನ. ನಿಮಗೆ ರನ್ವೇನೇ ಅಷ್ಟುದ್ದ ಇರುತ್ತೆ ಹೆಚ್ಚು ಕಡಿಮೆ. ಆ ರನ್ವೇ ಅದು ದಾಟಿ ಮೇಲಕ್ಕೆ ಲಿಫ್ಟ್ ಆಗೋದಕ್ಕೆ ಮೊದಲು ವಿಮಾನ ಪತನವಾಗಿರುವಂತಹ ದೃಶ್ಯ ತಾವು ಗಮನಿಸ್ತಾ ಇದ್ದೀರಾ. ಗುಜರಾತ್ನಲ್ಲಿ ಆಗಿರ್ತಕ್ಕಂಥದ್ದು ಅಪಘಾತದ ಬಗ್ಗೆ ಈಗಾಗಲೇ ಕೇಂದ್ರ ಸರ್ಕಾರ ಕೂಡ ಎಚ್ಚೆತ್ತುಕೊಂಡಿದೆ. ಈಗಾಗಲೇ ನಾಗರಿಕ ವಿಮಾನಯಾನ ಸಚಿವರನ್ನು ಅಹಮದಾಬಾದ್ಗೆ ಕಳಿಸ್ಕೊಡ್ತಾ ಇದ್ದಾರೆ. ಎಷ್ಟು ಜನ ಏನಾಗಿದೆ ಗೊತ್ತಿಲ್ಲ.